ಓಂ ಶಾಂತಿ. ಪಾವನರಾಗಲು ನೆನಪಿನ ಯಾತ್ರೆಯು ಬಹಳ ಅವಶ್ಯಕವಾಗಿದೆ. ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಈ ಯೋಗ ಬಲದಿಂದ ನೀವು ಸರ್ವಿಸಬಲ್ ಹಾಗೂ ಗುಣವಂತರಾಗುವಿರಿ. ನೀವು ಮಕ್ಕಳು ಯಾವ ಯೋಗವನ್ನು ಕಲಿಯುತ್ತೀರೋ ಇದೇ ಎಲ್ಲದಕ್ಕಿಂತ ಭಿನ್ನ ಯೋಗವಾಗಿದೆ. ಇಲ್ಲಿಯವರೆಗೆ ಮನುಷ್ಯರು ಯಾವ ಯೋಗವನ್ನು ಕಲಿಸುತ್ತಾ ಬಂದರೋ ಅದು ಮನುಷ್ಯರೊಂದಿಗೆ ಮನುಷ್ಯರ ಯೋಗವಾಯಿತು. ಆದರೆ ಈಗ ನಾವು ನಿರಾಕಾರನೊಂದಿಗೆ ಯೋಗವನ್ನು ಜೋಡಿಸುತ್ತೇವೆ. ನಿರಾಕಾರಿ ಆತ್ಮವು ನಿರಾಕಾರ ತಂದೆಯನ್ನು ನೆನಪು ಮಾಡುವುದೇ ಎಲ್ಲದಕ್ಕಿಂತ ಭಿನ್ನವಾದ ಮಾತಾಗಿದೆ. ಪ್ರಪಂಚದಲ್ಲಿ ಯಾರಾದರೂ ಭಗವಂತನನ್ನು ನೆನಪು ಮಾಡಿದರೂ ಸಹ ಪರಿಚಯವಿಲ್ಲದೆ ಮಾಡುವರು. ಪರಿಚಯವಿಲ್ಲದೆ ಯಾರನ್ನಾದರೂ ನೆನಪು ಮಾಡುವುದು ಭಕ್ತಿಯಾಗಿದೆ. ಜ್ಞಾನವಂತ ಮಕ್ಕಳು ಪರಿಚಯ ಸಹಿತವಾಗಿ ನೆನಪು ಮಾಡುತ್ತಾರೆ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂಬುದು ಬಲೆ ಶೋಭಿಸುತ್ತದೆ. ಅವರಿಗೆ ದೇವತೆಗಳೆಂದು ಹೇಳಬೇಕಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ತಂದೆಯ ಪರಿಚಯ ಕೊಡುವುದರಲ್ಲಿ ಕಷ್ಟವಿಲ್ಲ, ಆದರೆ ನಿಶ್ಚಯವಿಲ್ಲ. ಅಭ್ಯಾಸವಿಲ್ಲದ ಕಾರಣ ಅನ್ಯರಿಗೆ ತಿಳಿಸಲಾಗುವುದಿಲ್ಲ. ಅನ್ಯರಿಗೆ ಜ್ಞಾನ ಕೊಡಲಿಲ್ಲವೆಂದರೆ ಅಜ್ಞಾನಿಗಳೆಂದರ್ಥ. ಮನುಷ್ಯರಾದರೆ ಶಿವಶಂಕರನನ್ನು ಸೇರಿಸಿ ಬಿಟ್ಟಿದ್ದಾರೆ. ಶಂಕರನು ಕಣ್ಣು ತೆರೆದಾಗ ವಿನಾಶವಾಯಿತೆಂದು ಹೇಳುತ್ತಾರೆ. ಆದರೆ ವಿನಾಶವಂತೂ ಬಾಂಬುಗಳಿಂದ, ಪ್ರಾಕೃತಿಕ ವಿಕೋಪಗಳಿಂದಾಗುತ್ತದೆ. ತಂದೆಯು ತಿಳಿಸಿದ್ದಾರೆ, ಇವರು ವ್ಯಕ್ತ ಬ್ರಹ್ಮ, ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಬ್ರಹ್ಮ. ಅವ್ಯಕ್ತರಾದಾಗ ಫರಿಷ್ಠೆಯಾಗಿ ಬಿಡುತ್ತಾರೆ. ಮೂಲವತನ, ಸೂಕ್ಷ್ಮವತನ ಎರಡೂ ಅವಶ್ಯವಾಗಿವೆ. ಆತ್ಮವೇ ಪತಿತನಿಂದ ಪಾವನನಾಗಬೇಕಾಗಿದೆ. ಪವಿತ್ರನಾಗಿ ತನ್ನ ಧಾಮಕ್ಕೆ ಹೊರಟು ಹೋಗುವುದು. ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿ ಇರುತ್ತಾರೆ. ಸಾಕಾರಿ ಪ್ರಪಂಚವೂ ಇಲ್ಲಿದೆ. ತಂದೆಯು ಬಂದು ತಿಳಿಸುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಂದರೆ ಯಾವುದರ ಗ್ಲಾನಿ? ಅವರಂತೂ ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ತಿಳಿಸುತ್ತಾರಷ್ಟೇ. ಪಾವನರಾಗಲು ನೆನಪಿನ ಯಾತ್ರೆ ಬೇಕು. ಈಗ ಆ ನೆನಪಿನ ಬಲ ಸ್ವಲ್ಪ ಕಡಿಮೆ ಇದೆ. ಕೇವಲ ಜ್ಞಾನವಿದೆ ಮತ್ತು ನೆನಪು ಕಡಿಮೆ ಇದೆ. ಕಷ್ಟದ ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ಯಾವಾಗ ಉತ್ತೀರ್ಣರಾಗುತ್ತೀರಿ? ತಂದೆಯ ಮಹಿಮೆಯನ್ನೇ ಮಾಡಿ. ತಂದೆಯನ್ನು ಬಿಟ್ಟು ಇಷ್ಟು ಗುಣಗಳು ಮತ್ಯಾರದ್ದೂ ಆಗಲು ಸಾಧ್ಯವಿಲ್ಲ. ಅವರೇ ಗುಣವಂತರಾಗಿ ಮಾಡುತ್ತಾರೆ. ತಂದೆಯೇ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ. ಪೂರ್ಣ ಅಭ್ಯಾಸ ಮಾಡಿದಾಗಲೇ ನಡೆಯುತ್ತಾ, ತಿರುಗಾಡುತ್ತಾ, ಏಳುತ್ತಾ, ಕುಳಿತುಕೊಳ್ಳುತ್ತಾ ಪಕ್ಕ ಆಗಿರುವುದು. ನೆನಪಿನಿಂದಲೇ ನೀವು ಪಾವನರಾಗುತ್ತೀರಿ. ಆತ್ಮವು ಎಷ್ಟು ಯೋಗದಲ್ಲಿರುವುದೋ ಅಷ್ಟು ಪಾವನವಾಗುವುದು. ಸತ್ಯಯುಗದಲ್ಲಿ ನೀವು ಸತೋಪ್ರಧಾನರಾಗಿದ್ದಾಗ ನೀವು ಬಹಳ ಖುಷಿಯಾಗಿದ್ದೀರಿ. ಬೇಹದ್ದಿನ ತಂದೆಯೇ ಸಿಕ್ಕಿದ ಮೇಲೆ ಮತ್ತೇನು ಬೇಕು? ಇಂಥ ತಂದೆಗಂತೂ ಬಲಿಯಾರಿಯಾಗಬೇಕು. ಆದರೆ ಸಾಹುಕಾರರು ಬರುವುದೇ ಕಷ್ಟ. ಬಡವರಿಗೆ ಸಿಗುತ್ತದೆ. ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ. ಪತಿತರನ್ನು ಪಾವನರನ್ನಾಗಿ ಮಾಡುವ ಸೇವೆ ಮಾಡಿರಿ. ಗಣಿಕೆಯರು ವೇಶ್ಯೆಯರಿಗೂ ಜ್ಞಾನ ಕೊಡಿ. ಬಿದ್ದಿರುವವರನ್ನು ಮೇಲೆತ್ತಿರಿ. ಅವರ ಉದ್ಧಾರವನ್ನು ಮಾಡಿ. ಆಗ ಹೆಸರು ಪ್ರಖ್ಯಾತವಾಗುವುದು. ಸ್ವಯಂನ ದೃಷ್ಟಿಯನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಲು ನಡೆಯುತ್ತಾ, ತಿರುಗಾಡುತ್ತಾ ಅಭ್ಯಾಸ ಮಾಡಿ. ನಾನಾತ್ಮನಾಗಿದ್ದೇನೆ, ಆತ್ಮನೊಂದಿಗೆ ಮಾತನಾಡುತ್ತೇನೆ. ತಂದೆಯ ನೆನಪಿನಲ್ಲಿರಿ. ಆಗ ಪಾವನರಾಗಿ ಬಿಡುವಿರಿ. ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವಂತಹ ಸಂತುಷ್ಟಮಣಿ ಭವ. ಅಸಂತುಷ್ಟತೆಗೆ ಕಾರಣ ಅಪ್ರಾಪ್ತಿಯಾಗಿದೆ. ನಿಮ್ಮ ಸ್ಲೋಗನ್ ಆಗಿದೆ, ಏನು ಪಡೆಯಬೇಕಿತ್ತೋ ಪಡೆದು ಬಿಟ್ಟೇನೋ. ತಂದೆಯವರಾಗುವುದು ಅರ್ಥಾತ್ ಆಸ್ತಿಗೆ ಅಧಿಕಾರಿಯಾಗುವುದು. ತಂದೆಯ ಸಮಾನರಾಗಲು ತಿಳಿದುಕೊಳ್ಳುವುದು, ಇಚ್ಛೆ ಪಡುವುದು ಮತ್ತು ಮಾಡುವುದು, ಈ ಮೂರರ ಸಮಾನತೆ ಇರಬೇಕು. ಇಡೀ ದಿನ ಶುದ್ಧ ಸಂಕಲ್ಪಗಳ ಸಾಗರನಲ್ಲಿ ತೇಲಾಡುತ್ತೀರಿ. ಈ ಆಳವಾದ ಸ್ಥಿತಿ ವಾಯುಮಂಡಲವನ್ನು ಪರಿವರ್ತನೆ ಮಾಡಿಬಿಡುತ್ತದೆ ಮತ್ತು ನೀವು ಸ್ವಯಂ ಅನ್ನು ಡಬಲ್ ಲೈಟ್ ಫರಿಷ್ಠೆ ಅನುಭವ ಮಾಡುವಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ.
ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.